ರಾಜಕೀಯ ಮುತ್ಸದ್ದಿ ಹೋರಾಟಗಾರರು ತೀನಾ ಶ್ರೀನಿವಾಸ್ ಅವರೇ, ನಿಮಗೆ ಸ್ವಲ್ಪ ಇದ್ರ ಬಗ್ಗೆ ಅರಿವು ಜಾಸ್ತಿ ಇದೆ. ವಿದ್ಯುತ್ ಇಲಾಖೆ ಖಾಸಗೀಕರಣ ಆಗ್ತಿರುವಂತಹ ಬಗ್ಗೆ ನೀವೇನಂತೀರಾ? ಇದರಿಂದ ಯಾರಿಗೆ ನಷ್ಟ? ಇದು ಜನ ಯಾವ ರೀತಿ ಸ್ಪಂದಿಸಬೇಕು, ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಬೇಕು. ಈಗ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗಿನಿಂದ ಪ್ರಧಾನಿಯಾಗಿದ್ದ ಜವಾಹರ್ಲಾಲ್ ನೆಹರೂರವರು, ಇಂದಿರಾ ಗಾಂಧಿಯವರು ತಮ್ಮ ಆಳ್ವಿಕೆಯಲ್ಲಿ ಖಾಸಗಿ ಕ್ಷೇತ್ರದಲ್ಲಿದ್ದಂಥ ಉದ್ದಿಮೆಗಳನ್ನು ರಾಷ್ಟ್ರೀಕರಣ ಮಾಡಿ ಸರ್ಕಾರನೇ ವಹಿಸ್ಕೊಳ್ಳೋಂಥ ಕೆಲಸವನ್ನು ಮಾಡಿದ್ರು. ಉದಾಹರಣೆಗೆ ಶ್ರೀಮತಿ ಇಂದಿರಾ ಗಾಂಧಿಯವರು ದೊಡ್ಡ ದೊಡ್ಡ ಶ್ರೀಮಂತರ ಕೈಲಿದ್ದಂಥ ಬ್ಯಾಂಕನ್ನು ರಾತ್ರಿ ಬೆಳಗಾಗೋದ್ರೊಳಗೆ ರಾಷ್ಟ್ರೀಕರಣವನ್ನು ಮಾಡಿದ್ರು. ಶ್ರೀಮಂತರ ಕೈಲಿ ಬ್ಯಾಂಕ್ಗಳಿದ್ದಿದ್ದರೆ ಇವತ್ತು ಬಡವರು ದೇಶದಲ್ಲಿ ಉದ್ಧಾರಣೆ ಆಗಲಿಕ್ಕೆ ಸಾಧ್ಯ ಇರಲಿಲ್ಲ, ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇರಲಿಲ್ಲ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ರಾಷ್ಟ್ರಾದ್ಯಂತ ಸರ್ಕಾರಿ ಉದ್ಯಮಿಗಳನ್ನು ರಾಷ್ಟ್ರೀಕರಣ ಮಾಡೋಂಥ ಕೆಲಸ ನಡೀತಾ ಇದೆ. ಉದಾಹರಣೆಗೆ ನಮ್ಮ ರಾಜ್ಯದಲ್ಲೇ ಮಂಗಳೂರು ವಿಮಾನ ನಿಲ್ದಾಣನೇ ಖಾಸಗೀಕರಣ ಮಾಡೋಂಥ ಕೆಲಸ ನಡೀತು. ಇಂಡಿಯನ್ ಏರ್ಲೈನ್ಸ್ ರಾಷ್ಟ್ರ ಮಟ್ಟದಲ್ಲಿ ಖಾಸಗೀಕರಣ ಮಾಡೋಂಥ ಕೆಲಸ ನಡೀತು. ರೈಲ್ವೆಯನ್ನು ಖಾಸಗೀಕರಣ ಮಾಡಲಿಕ್ಕೆ ಆಗಲೇ ಆಲೋಚನೆ ಮಾಡಿ ಕ್ರಮ ತಗೊಳ್ತಾ ಇದ್ದಾರೆ. LICಲಿ ಶೇರುಗಳನ್ನು ಕೇಂದ್ರ ಸರ್ಕಾರ ವಾಪಸ್ ತಗೊಳ್ಳೋಂಥ ಪ್ರಕ್ರಿಯೆ ನಡೆಸಿದೆ. 2003ರಲ್ಲಿ ತೀವ್ರ ವಿರೋಧದ ನಡುವೆ ವಿದ್ಯುತ್ ಕ್ಷೇತ್ರದ ನೌಕರರು ದೆಹಲಿಯಲ್ಲಿ ತೀವ್ರ ರಾಷ್ಟ್ರಾದ್ಯಂತ ಸೇರಿ ವಿರೋಧ ಮಾಡಿದ್ರು ಸಹ ಅವರ ಮನವಿಯನ್ನು ಸಹ ಕೇಳದೇನೆ ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣ ಮಾಡಲಿಕ್ಕೆ 2003ರಲ್ಲಿ ಕೇಂದ್ರ ಸರ್ಕಾರ ತೀರ್ಮಾನ ತಗೊಳ್ತು. ಇವತ್ತು ಅದು ರಾಜ್ಯಕ್ಕೆ ಇವತ್ತು ಸಮೀಪ ಬಂದಿದೆ. ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಮಂಡಳಿ ಆಯೋಗ ಇವತ್ತು ಸಾರ್ವಜನಿಕರಿಂದ ಆಕ್ಷೇಪಣೆ ಕರೆದಿದೆ. ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣಗೊಳಿಸಲಿಕ್ಕೆ, ಮೆಸ್ಕಾಮನ್ನು ಖಾಸಗೀಕರಣಗೊಳಿಸಲಿಕ್ಕೆ ಜನರ ತಕರಾರು ಏನಿದೆ ಅನ್ನೋದನ್ನು ಕರೆ ಕೊಟ್ಟಿದೆ. 23ರೊಳಗಾಗಿ ಜನ ಅದಕ್ಕೆ ಅಧಿಕೃತವಾದ ಅರ್ಜಿಯೊಂದಿಗೆ ತಮ್ಮ ತಕರಾರನ್ನು ಸಲ್ಲಿಸಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಾನು ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರ ಹತ್ರ ಏನು ಹೇಳ್ತೀನಿ ಅಂದರೆ, DK ಶಿವಕುಮಾರ್ ಹತ್ರ, ಕಾಂಗ್ರೆಸ್ಸಿಗೆ ರಾಹುಲ್ ಗಾಂಧಿಯವರು ರಾಷ್ಟ್ರ ನಾಯಕರು, ವಿರೋಧ ಪಕ್ಷದ ಅಧಿಕೃತ ನಾಯಕರು ಲೋಕಸಭೆಯಲ್ಲಿ. ಅವರು ಲೋಕಸಭೆಯ ಒಳಗಡೆ ಮತ್ತು ಹೊರಗಡೆ ಸರ್ಕಾರದ ಉದ್ದಿಮೆಗಳನ್ನು ಖಾಸಗೀಕರಣ ಮಾಡಲಿಕ್ಕೆ ತೀವ್ರವಾದ ವಿರೋಧವನ್ನು ಅವ್ರು ಮಾಡಿದ್ದಾರೆ. ಪ್ರಧಾನಿಯ ವಿರುದ್ಧ, ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ವಿರೋಧ ಮಾಡಿ ಯಾವುದೇ ಕಾರಣಕ್ಕೂ ಸರ್ಕಾರದ ಉದ್ದಿಮೆಗಳನ್ನು ಖಾಸಗೀಕರಣಗೊಳಿಸಬಾರ್ದು ಅಂತ ಹೇಳಿ ಮಾಡಿದ್ದಾರೆ. ಅದ್ರ ಬಗ್ಗೆ ಪಕ್ಷದಿಂದನೂ ಹೋರಾಟ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಅತ್ಯಂತ ನಿಷ್ಠರು ಅಂತ ಹೇಳಿ DK ಶಿವಕುಮಾರ್ ಪಕ್ಷದ ಅಧ್ಯಕ್ಷರಾದವರು, ರಾಹುಲ್ ಗಾಂಧಿಯವರ ಅತ್ಯಂತ ಪ್ರೀತಿ ಪಾತ್ರರಾಗಿರ್ತಕ್ಕಂಥವ್ರು ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗ್ಯಾರ DK ಶಿವಕುಮಾರ್ ಅವರು. ಇವತ್ತು DK ಶಿವಕುಮಾರ್ ಅವರು ನಮ್ಮ ಮೆಸ್ಕಾಮನ್ನು ಖಾಸಗೀಕರಣ ಮಾಡೋದಕ್ಕೆ ಹೊರಟಂಥ ಪ್ರಸ್ತಾವವನ್ನು ಅವರು ಕಸದ ಬುಟ್ಟಿಗೆ ಹಾಕಬೇಕು ಮುಖ್ಯಮಂತ್ರಿಗಳು. ಅದನ್ನು ಯಾವುದೇ ಕಾರಣಕ್ಕಾಗೂ ಅದನ್ನು ಸ್ವೀಕಾರ ಮಾಡಬಾರ್ದು. ಯಾಕಂತ ಹೇಳಿದ್ರೆ ಅವರ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಪಕ್ಷನೇ ಸ್ಪಷ್ಟವಾಗಿ ಖಾಸಗೀಕರಣಕ್ಕೆ ರಾಷ್ಟ್ರಾದ್ಯಂತ ವಿರೋಧ ಮಾಡಿ ರಾಹುಲ್ ಗಾಂಧಿ ಅವರು ಚಳವಳಿ ನಡೆಸ್ತಾ ಇದ್ದಾರೆ. ಇಲ್ಲಿ ಮುಖ್ಯಮಂತ್ರಿಗಳು ಇದನ್ನೇನಾದ್ರು ಖಾಸಗೀಕರಣ ಮಾಡೋಂಥ ಪ್ರಸ್ತಾಪವನ್ನು ಸರ್ಕಾರ ಒಪ್ಕೊಂಡ್ರೆ ಇವತ್ತು ರಾಹುಲ್ ಗಾಂಧಿಯವರ ಸಿದ್ಧಾಂತವನ್ನು ಕಾಂಗ್ರೆಸ್ ಪಕ್ಷ ಅಥವಾ DK ಶಿವಕುಮಾರ್ ಅವರು ವಿರೋಧ ಮಾಡ್ದಂಗಾಗುತ್ತೆ. ಶ್ರೀಮತಿ ಇಂದಿರಾ ಗಾಂಧಿಯವರು, ನೆಹರೂರವರು, ರಾಜೀವ್ ಗಾಂಧಿಯವರು ಏನು ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ಕೊಂಬಂದರು ಅದನ್ನು ವಿರೋಧ ಮಾಡ್ದಂಗಾಗತ್ತೆ. ಹಾಗಾಗಿ DK ಶಿವಕುಮಾರ್ ಅವರು ಈ ಪ್ರಸ್ತಾವವನ್ನು ಸಂಪೂರ್ಣವಾಗಿ 100ಕ್ಕೆ 100 ತಿರಸ್ಕರಿಸಿ ಇವತ್ತು ರಾಜ್ಯದಲ್ಲಿ ಯಾವುದೇ ಉದ್ಯಮಿಗಳನ್ನು ಖಾಸಗೀಕರಣ ಮಾಡಲ್ಲ ಅಂತ ಹೇಳಿ ಇವತ್ತು ಅವರು ಘೋಷಿಸಬೇಕಾಗಿದೆ. ಅದಕ್ಕೆ ನಾವು ತೀವ್ರವಾಗಿ ರಾಜ್ಯಾದ್ಯಂತ ಎಂದೆಂದೂ ಅವರು ಮೆಸ್ಕಾಮಿನ ನೌಕರು ಅತ್ಯಂತ ನಿಷ್ಠೆಯಿಂದ, ಅತ್ಯಂತ ಸಂಕಷ್ಟದ ಸಂದರ್ಭದಲ್ಲೂ ಸಹ ಅವರು ವಿದ್ಯುತ್ ಕ್ಷೇತ್ರದಲ್ಲಿ ಸಾರ್ವಜನಿಕ ಸೇವೆ ಕೊಡೋದಕ್ಕೆ ಇವತ್ತು ಕೆಲಸ ಮಾಡಿದ್ದಾರೆ. ಅಂಥವರ ಮನವಿಯನ್ನು ಅವರು ಗಂಭೀರವಾಗಿ ಸ್ವೀಕರಿಸಬೇಕು. ಯಾವುದೇ ಕಾರಣಕ್ಕೂ ಖಾಸಗೀಕರಣ ಮಾಡೋದಕ್ಕೆ ಬಿಡಲ್ಲ ಅಂತ ಇವತ್ತು ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು
ಈ ಕ್ಷೇತ್ರವನ್ನು ಖಾಸಗೀಕರಣ ಮಾಡಬಾರ್ದು ಅಂತ ನಾವು ತೀವ್ರವಾಗಿ ಆಗ್ರಹಪಡಿಸ್ತೇವೆ. ಜೊತೆಗೆ ಖಾಸಗೀಕರಣವನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತ ಹೇಳಿ ನಾವು ಇದೇ ತಿಂಗಳು ನಾಡಿದ್ದು 20ನೇ ತಾರೀಕು ಶನಿವಾರ 10:30 ಗಂಟೆಗೆ ಸಾಗರದ ಮಾರಿಕಾಂಬಾ ದೇವಸ್ಥಾನದ ಬಳಿಯಿಂದ AC ಕಚೇರಿವರೆಗೂ ಒಂದು ಪ್ರತಿಭಟನೆಯನ್ನು ನಾವು ಹಾಕ್ಕೊಂಡಿದ್ದೇವೆ. ಇದರಲ್ಲಿ ನಿವೃತ್ತ ನೌಕರರು, ಎಲ್ಲ ಸಂಘ ಸಂಸ್ಥೆಯವರು, ರೈತರು, ದಲಿತರು, ಎಲ್ಲ ಗ್ರಾಹಕರು ಇವತ್ತು ಈ ಒಂದು ಹೋರಾಟದಲ್ಲಿ ಭಾಗವಹಿಸಿ ಸರ್ಕಾರಕ್ಕೆ ಜನರ ಆಗ್ರಹ, ಜನಾದೇಶ, ಮನವಿ ಕೊಡೋದಲ್ಲ, ನಾವು ನಮ್ಮ ಜನರ ಆದೇಶ. ಇವತ್ತು ಒಬ್ಬ ಸರ್ಕಾರ ಕೆಲವು ಉದ್ದಿಮೆಗಳನ್ನೆಲ್ಲ ನಡೆಸ್ತಾ ಇದೆ. KSRTC ಇರ್ಬೋದು, ಗೌರ್ಮೆಂಟ್ ಆಸ್ಪತ್ರೆ ಇರ್ಬೋದು, ಹಲವಾರು ಸೌಲಭ್ಯ ಕೊಡೋಂಥ ವ್ಯವಸ್ಥೆಯನ್ನು ಸರ್ಕಾರ ಇವತ್ತು ಇಟ್ಕೊಂಡಿದೆ. ಆ ಕ್ಷೇತ್ರದಲ್ಲಿ ಲಾಭವನ್ನು ಸರ್ಕಾರ ನಿರೀಕ್ಷೆ ಮಾಡಲ್ಲ. ಜನರಿಗೆ ಸೇವೆ ಕೊಡೋದೇ ಸರ್ಕಾರದ ಉದ್ದೇಶ. ಜನರಿಗೆ ಅದರಿಂದ ಲಾಭವನ್ನು ನಿರೀಕ್ಷೆ ಸರ್ಕಾರ ಮಾಡಲ್ಲ. ಆದರೆ ಒಬ್ಬ ಶ್ರೀಮಂತನ ಕೈಗೆ ಯಾವುದೇ ಉದ್ದಿಮೆಯನ್ನು ಸರ್ಕಾರದ್ದು ಕೊಟ್ಟರೆ ಅವನು ಅದರಲ್ಲಿ ಲಾಭವನ್ನು ನಿರೀಕ್ಷೆ ಮಾಡ್ತಾನೆ, ಬಂಡವಾಳ ಹಾಕ್ತಾನೆ, ಲಾಭ ನೋಡ್ತಾನೆ ಹೊರತು ಜನರಿಗೆ ಉತ್ತಮ ಸೇವೆ ಕೊಡೋದಕ್ಕೆ ಅವನು ಬದ್ಧನಾಗಿರೋದಿಲ್ಲ. ಲಾಭನೇ ಜನರಿಗೆ ಕಡಿಮೆ ದರದಲ್ಲಿ ಇವತ್ತೇನು ವಿದ್ಯುತ್ ಸಿಗ್ತಾ ಇದೆ, ಆ ದರದಲ್ಲಿ ಇವತ್ತು 4 ಪಟ್ಟು ವಿದ್ಯುತ್ ದರ ಇವತ್ತು ಹೆಚ್ಚು ಮಾಡೋಂಥ ಸಂಭವ ಮುಂದೆ ಬರ್ಬೋದು. ಆಮೇಲೆ ಸಾರ್ವಜನಿಕ ಉದ್ಯಮಿಗಳಲ್ಲಿ ನಮ್ಮ ದೇಶದಲ್ಲಿ ಉದ್ಯೋಗದಲ್ಲಿ ಯಾವುದೇ ಮೀಸಲಾತಿಯನ್ನು ಅವರು ಒಪ್ಕೊಂಡಿಲ್ಲ. ಸಾರ್ವಜನಿಕ ಉದ್ಯಮಿಗಳು ಖಾಸಗಿ ಕ್ಷೇತ್ರದಲ್ಲಿ ಆವಾಗ ಹಿಂದುಳಿದ ವರ್ಗದವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಬಡವರು ಯಾರೂ ಸಹ ಈ ಉದ್ಯಮೆಯಲ್ಲಿ ನೌಕರರಾಗಿ ಅವರು ಆಯ್ಕೆ ಆಗಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರ ಇವತ್ತು ಪಕ್ಷ ಭೇದ ಮರೆತು ಪಕ್ಷಾತೀತವಾಗಿ ಕೆಲವು ವಿಚಾರಗಳಿಗೆ, ರೈತರದ್ದು, ಈ ನಮ್ಮ ಬೇರೆ ಬೇರೆ ವಿಚಾರಗಳಲ್ಲಿ ಜನಸಾಮಾನ್ಯರಿಗೆ ಅನ್ಯಾಯ ಆದಾಗ ಪಕ್ಷ ರಾಜಕೀಯವನ್ನು ಬದಿಗಿರಿಸಿ ನಾವು ಪಕ್ಷಾತೀತವಾಗಿ ನಾವು ಹೋರಾಟ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ನಮ್ಮ ಗ್ರಾಮೀಣ ಭಾಗದವರು, ಪ್ರತಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥವ್ರು, ಪಟ್ಟಣದಲ್ಲಿ ಪ್ರತಿ ವಾರ್ಡ್ನಲ್ಲಿರ್ತಕ್ಕಂಥ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಜನಾಭಿಪ್ರಾಯವನ್ನು ಸರ್ಕಾರಕ್ಕೆ ತಿಳಿಸೋಂಥ ಕೆಲಸ ಮಾಡಬೇಕು. ನಾವೇನಾದರೂ ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರೆ ನಮಗೆ ಭೀಕರ ಅಪಾಯ ಮುಂದಿನ ಜೀವನದಲ್ಲಿ ನಮಗೆ ಎದುರಾಗುತ್ತೆ. ಒಂದು ಸರಿ ನಾನು ಪುರಸಭೆ ಅಧ್ಯಕ್ಷ ಆದಾಗ ರಾಜ್ಯ ಮಟ್ಟದಲ್ಲಿ ಕುಡಿಯೋ ನೀರು ವಿತರಣೆಯನ್ನು ಖಾಸಗೀಕರಣ ಮಾಡಬೇಕು ಅಂತ ಹೇಳಿ ಒಂದು ಪ್ರಸ್ತಾಪ ಬಂದಿತ್ತು. ಆವಾಗ 120 ರೂಪಾಯಿ ನಮ್ಮ ಪುರಸಭೆಯಲ್ಲಿ ಕುಡಿಯೋ ನೀರಿಗೆ ವರ್ಷಕ್ಕೆ ತಿಂಗಳಿಗೆ ನಾವು ನಿಗದಿ ಮಾಡಿದ್ರೆ ಅವನು ಖಾಸಗಿ ಅವನಿಗೆ ಕೊಟ್ಟರೆ 400-500 ರೂಪಾಯಿ ಆಗುತ್ತೆ ಅನ್ನೋ ಮಟ್ಟಕ್ಕೆ ಬಂತು. ಹಾಗಾಗಿ ಆ ಪ್ರಸ್ತಾವನೆ ಬದಿಗಿರಿಸಲಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಹಿಂದಿನ ನೆಹರು, ಇಂದಿರಾ ಗಾಂಧಿ, ರಾಹುಲ್ ಗಾಂಧಿ ಅವರ ಸಿದ್ಧಾಂತ ಏನಿದೆ, ಆ ಪಕ್ಷದ ಸಿದ್ಧಾಂತ ಏನಿದೆ, ಅದನ್ನು ಗೌರವಿಸಿ ಈ ಮೆಸ್ಕಾಮ್ಸ್ ಖಾಸಗೀಕರಣ ಮಾಡೋಂಥ ಒಂದು ನೀತಿಯನ್ನು ಅಥವಾ ಒಂದು ವಿಚಾರವನ್ನು ಸಂಪೂರ್ಣ ಕೈಬಿಟ್ಟಿದ್ದೀವಿ ಅಂತ 23ನೇ ತಾರೀಕು ಅವರು ಘೋಷಣೆ ಮಾಡಬೇಕು ಅಂತ ನಾವು ಆಗ್ರಹಪಡಿಸ್ತೇವೆ. ಧನ್ಯವಾದಗಳು ಸರ್. ನಿಮ್ಮ ಹೋರಾಟ ಇದೇ 20ನೇ ತಾರೀಕಿಗೆ ಶನಿವಾರ ಯಥೇಚ್ಛವಾಗಿ ಅಂದರೆ ಸರ್ಕಾರದ ಕಿವಿಗೆ ಕೇಳಿಸುವಂಥದ್ದಾಗಲಿ ಅಂತ ನಾನು ಇಲ್ಲಿಗೆ ನಿಮ್ಮ ಈ ಒಂದು ಸಂದರ್ಶನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.